ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೇನಾದರೂ ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ನೋಟಿಫಿಕೇಷನ್ ಜಾರಿಯಾಗಿದೆ. ಕರ್ನಾಟಕದಲ್ಲಿರುವಂಥ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಗೋರ್ಮೆಂಟ್ ಅಪ್ಲಿಕೇಶನನ್ನು ಹಾಕಿ ಗೋರ್ಮೆಂಟ್ ಸೀಟ್ಗಳನ್ನು ಪಡೆದುಕೊಳ್ಳಲು ಈ ಒಂದು ಪ್ರಕಟಣೆಯನ್ನು ಆದೇಶ ಮಾಡಲಾಗಿದೆ. ಇಲ್ಲಿ ವಿಷಯ ನೋಡ್ಬೋದು. 2024-25ನೇ ಸಾಲಿನ ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ಅನುದಾನಿತ ಕೋರ್ಸ್ಗಳಿಗೆ ಪ್ರಥಮ ಸೆಮಿಸ್ಟರ್ ಇಂಜಿನಿಯರಿಂಗ್ ಹಾಗೂ ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿ ಅರ್ಜಿ ಆಹ್ವಾನಿಸಿ ಸೀಟ್ ಹಂಚಿಕೆ ಮಾಡುವ ಬಗ್ಗೆ ಅಂತ ಇದೆ. ಇಲ್ಲಿ ಮೆರಿಟ್ ಆಧಾರಿತ ಆನ್ಲೈನ್ ಪ್ರವೇಶಾತಿ ಪ್ರಕ್ರಿಯೆ ಅಂದರೆ ಮೆರಿಟ್ ಅಂತಂದರೆ ಪರ್ಸೆಂಟೇಜ್ ಬೇಸ್ ಮೇಲೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಆನ್ಲೈನ್ ಪ್ರಕ್ರಿಯೆಯನ್ನು ಮಾಡಿ ಸೀಟ್ ಹಂಚಿಕೆಗಳನ್ನು ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಿಸಿದಂಥ ದಿನಾಂಕಗಳು ವೆರಿ ಇಂಪಾರ್ಟೆಂಟ್. ಇಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ 9ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 21ನೇ ತಾರೀಕಿಗಿದೆ, 21/5/2024. ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಟೈಮಿಂಗ್ ಇದೇ ತಿಂಗಳು 21ಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಟೆಂಪರರಿ ಮೆರಿಟ್ ಲಿಸ್ಟನ್ನು 21ಕ್ಕೆ ಸಂಜೆ 6 ಗಂಟೆಗೆ ಬಿಡ್ತಾರೆ. 22ನೇ ತಾರೀಕಿಗೆ ಏನಾದರೂ ಅಪೇಕ್ಷಣೆಗಳಿದ್ದರೆ ತಿದ್ದುಪಡಿ ಮಾಡ್ಕೋಬೇಕು ಅಂದ್ರೆ ಒಂದಿನ ನಿಮಗೆ ಟೈಮ್ ಕೊಡ್ತಾರೆ ಇಲ್ಲಿ. ಆಮೇಲೆ 23ನೇ ತಾರೀಕಿಗೆ ಫೈನಲ್ ಮೆರಿಟ್ ಲಿಸ್ಟನ್ನು ಏನು ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ. ಆಮೇಲೆ ಸೀಟ್ ಹಂಚಿಕೆಯನ್ನು 27ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ. 28ನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ಸಂಬಂಧಪಟ್ಟ ಒಂದು ಸೀಟ್ ಹಂಚಿಕೆ ಮಾಡಿದಾಗ 28ರಿಂದ 29 ತಾರೀಕು ತನಕ ನಿಮಗೆ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಟೈಮ್ ಕೊಡ್ತಾರೆ. ಅದನಂತರ ಉಳಿದ ಸೀಟ್ಗಳನ್ನು ಆಯಾ ಕಾಲೇಜುಗಳಲ್ಲಿ 30ರಿಂದ 6 ತನಕನೂ ಏನು ಮಾಡ್ತಾರೆ ಅಂತಂದರೆ ಪ್ರಾಂಶುಪಾಲರು ತುಂಬಿಕೊಳ್ಳಿಕ್ಕೆ ಟೈಮನ್ನು ಕೊಡ್ತಾರೆ. ಪ್ರಾಂಶುಪಾಲಗಳಿಗೆ 30ರಿಂದ 6/6/2020 ತನಕ ಉಳಿದಿರುವಂಥ ಸೀಟುಗಳನ್ನು ಫಿಲ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಅಂದರೆ ಇಲ್ಲಿ ಒಂದೇ ರೌಂಡ್ ಒಳಗಡೆ ಏನು ಮಾಡ್ತಾರೆ ಅಂತಂದರೆ ಸೀಟ್ ಸೆಲೆಕ್ಷನನ್ನು ಮಾಡಿಬಿಡ್ತಾರೆ. ಆ ಜೊತೆಗೆ ಏನಂದರೆ ಇಲ್ಲಿ ಸ್ಪೆಷಲ್ ಆದಂಥ ಕೋಟಾ ಅಥವಾ NCC ಸ್ಪೋರ್ಟ್ಸ್ ಮಾಜಿ ಸೈನಿಕರು, ಹೊರನಾಡು ಗಡಿನಾಡು ಕನ್ನಡಿಗರು ಕೋಟಾ ಇದ್ದರೆ ಅಂಥವ್ರುಗಳಿಗೆ ಏನು ಮಾಡ್ತಾರೆ ಅಂತಂದರೆ ಇಲಾಖೆಯ ಒಂದು ತಂತ್ರಾಂಶದಲ್ಲಿ 24/5/2024ರಿಂದ 25/2024 ಅಂದರೆ ಕಡ್ಡಾಯವಾಗಿ ಇಲ್ಲಿ ಏನು ಮಾಡಬೇಕಂದ್ರೆ ಅವರುಗಳಿಗೆ ಪ್ರಾಂಶುಪಾಲರುಗಳು ನಮೂದನೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ. ಈ ಒಂದು ಲಿಂಕಿಗೆ ಹೋಗಿ ಕರ್ನಾಟಕದಲ್ಲಿರುವಂಥ ಯಾವುದೋ ಗೋರ್ಮೆಂಟ್ ಕಾಲೇಜಿಗೆ ನೀವು ಅಪ್ಲಿಕೇಶನನ್ನು ಹಾಕಿ ಸೀಟನ್ನು ಪಡ್ಕೋಬೋದು. ಉದಾಹರಣೆಗೆ ಇಲ್ಲಿ ನೋಡ್ಬೋದು, SJ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಬೆಂಗಳೂರು, ಸರ್ಕಾರಿ ಪಾಲಿಟೆಕ್ನಿಕ್ ಬೆಂಗಳೂರು, ಬಳ್ಳಾರಿ, ಇವೆಲ್ಲ ಏನಂದರೆ ಅನುದಾನ ಮತ್ತು ಗೋರ್ಮೆಂಟ್ ಎರಡೂ ಬರ್ತವೆ. ಇವೆಲ್ಲ ಇದರಲ್ಲಿ ಇರುವಂಥ ಸೀಟ್ಗಳನ್ನು ನಾನು ಸ್ಲೋ ಆಗಿ ಮೂವ್ ಮಾಡ್ತಾ ಇದ್ದೀನಿ. ಎಲ್ಲನೂ ಕೂಡ ಓದಿ ಹೇಳಲಿಕ್ಕೆ ನನ್ನ ಹತ್ರ ಕಾಲಾವಕಾಶ ಕಡಿಮೆ ಇರೋದರಿಂದ ನಿಮಗೆ PDF ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಕೂಡ ಅಪ್ಲಿಕೇಶನ್ಸ್ ಫಾರ್ಮನ್ನು, ಅಪ್ಲಿಕೇಶನ್ ಲಿಂಕನ್ನು, ಈ ಒಂದು PDF ಲಿಂಕನ್ನು ಎಲ್ಲನೂ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ರಿ. ಇಲ್ಲಿ ಯಾವೆಲ್ಲ CS ಈ ಥರ ಅಂದರೆ ಕಂಪ್ಯೂಟರ್ ಸೈನ್ಸು, ಆಮೇಲೆ ಏನಂದರೆ ನಾನ್ ಟೆಕ್ನಿಕಲ್ ಕೋರ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ. ಇವೆಲ್ಲ ನೀವು ನೋಡ್ಕೊಳ್ಬೋದು. ಅದಾದ ನಂತರ ಏನಂದರೆ ಇಲ್ಲಿ ಮೆರಿಟ್ ಮತ್ತು ರೋಸ್ಟರ್ ಕಮ್ ಆಫ್ಲೈನ್ ಪ್ರವೇಶಾತಿ ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಪ್ರಥಮ ಹಂತದ ವೇಳಾಪಟ್ಟಿ ಕೂಡ ಬಿಡುಗಡೆ. ಇಲ್ಲಿ ಏನು ಮಾಡ್ತಾರೆ, 9ರಿಂದ ಈಗಾಗಲೇ ಇದು 14ನೇ ತಾರೀಕಿನವರೆಗೆ ಏನಂದರೆ ಕಾಲೇಜಿಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಪ್ರಾಂಶುಪಾಲರ ಕೈಯಲ್ಲಿ ಹೋಗಿ ಕೊಡಬೇಕಾಗುತ್ತೆ. ಅದು ಆಫ್ಲೈನ್ ಮುಖಾಂತರ ಇರುತ್ತೆ. ಇದು 14ನೇ ತಾರೀಕು ತನಕ ಇತ್ತು. ಆಮೇಲೆ ಇದು ಏನಂದರೆ 15ನೇ ತಾರೀಕಿಗೆ ಮೆರಿಟ್ ಲಿಸ್ಟನ್ನು ಹಚ್ತಾರೆ. ಇದು ಆಫ್ಲೈನ್ ಪ್ರಕ್ರಿಯೆ. ಇದು 15ನೇ ತಾರೀಕಿಗೆ ನಿಮಗೆ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಕೂಡ ಇದೊಂದು ಪರ್ಮಿಷನನ್ನು ಕೂಡ ಕೊಡ್ತಾರೆ. ನಿಮಗೂ ಈ ಆಫ್ಲೈನ್ ಫಾರ್ಮ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಪ್ರಾಂಶುಪಾಲರ ಹಂತದ ಪ್ರಕಾರ ಏನಂದರೆ ಕೌನ್ಸಿಲಿಂಗ್ ಮುಖಾಂತರ ಆರಿಸಿದರೆ ದ್ವಿತೀಯ ಹಂತ ಅಂದರೆ ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡ್ ಈ ರೀತಿಯಾಗಿ ಮಾಡ್ತಾರೆ. 17, 22, 27 ತಾರೀಕಿಗೆ. ಈ ರೀತಿಯಾಗಿ ಕೂಡ ಏನಂದರೆ ಆಫ್ಲೈನ್ ಮುಖಾಂತರ ಕೂಡ ಆಯಾ ಕಾಲೇಜುಗಳಲ್ಲಿ ಕೂಡ ಮಾಡ್ಕೊತಾರೆ. ಅದು ನೀವು ಕಾಲೇಜಿಗೆ ವಿಸಿಟ್ ಮಾಡಬೇಕಾಗತ್ತೆ, ಅಂದರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಆದ ನಂತರ ಇವೆಲ್ಲ ಲಿಸ್ಟ್ಗಳು ಯಾವೆಲ್ಲ ಕಾಲೇಜುಗಳಿದ್ದಾವೆ ಅನ್ನೋದ್ರ ಲಿಸ್ಟು ಇವೆಲ್ಲ ಏನಂತಂದರೆ ಇವು ಆಫ್ಲೈನ್ ಮುಖಾಂತರ ನಿಮಗೆ ಸೀಟ್ಗಳನ್ನು ಕೊಡುವಂಥ ಕಾಲೇಜುಗಳು. ಆಮೇಲೆ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಇಂಜಿನಿಯರ್ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ, ಅರ್ಜಿ ಹಾಕಲಿಕ್ಕೆ ಏನು ಅರ್ಹತೆ ಇರಬೇಕಂದ್ರೆ ಜಸ್ಟ್ ನೀವು 35 ಮಾರ್ಕ್ಸ್ಗಳನ್ನು ತೊಗೊಂಡು ಪಾಸ್ ಆಗಿರಬೇಕು. ಜಸ್ಟ್ ನೀವು 35 SSLC ಒಳಗಡೆ 35 ತೊಗೊಂಡ್ರೂ ಕೂಡ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಿರ್ತಾರೆ, ಎಲಿಜಿಬಲ್ ಇರ್ತಾರೆ. ಅದರ ಜೊತೆಗೆ ಏನಂದರೆ ಇಲ್ಲಿ ಅರ್ಹತಾ ಪ್ರಮಾಣ ಪತ್ರವನ್ನು 1000 ರೂಪೀಸ್ ಅದನ್ನು ಪೇ ಮಾಡಬೇಕಾಗತ್ತೆ. ಇಲ್ಲಿ ನೀವು ಅರ್ಹತಾ ಪ್ರಮಾಣ ಪತ್ರ ಎಲಿಜಿಬಲ್ ಸರ್ಟಿಫಿಕೇಟ್ ತೊಗೋಬೇಕು ಅಂತಂದರೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ಏನಂತಂದರೆ ಇಲ್ಲಿ ವ್ಯಾಸಂಗ ಒಂದು ಪ್ರವೇಶಾತಿ ಇರಬೇಕಾದ ಅರ್ಹತೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕನಿಷ್ಠ 5 ವರ್ಷದವರೆಗೆ ವ್ಯಾಸಂಗ ಮಾಡಿರಬೇಕು. ಅಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿ ಒಳಗೊಂಡು ಬಟ್ ಮಿನಿಮಮ್ ಒಂದು 5 ವರ್ಷ ಇರಬೇಕು ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಕಂಡೀಷನ್ ಕೂಡ ಇದೆ. ಅಪ್ಲಿಕೇಶನ್ ನೀವು ಎಲ್ಲಿ ತೊಗೋಬೇಕಂದ್ರೆ DT
TECH ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಆಯಾ ಸಂಬಂಧಪಟ್ಟ ಕಾಲೇಜ್ಗಳಿಗೆ ಹೋಗಿ ನೀವು ವಿಸಿಟ್ ಮಾಡಿದರೆ ಅವರುಗಳಿಗೆ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಇಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಬೇಕು, ಅಥವಾ ಇಲ್ಲಾಂದ್ರೂ ಆಮೇಲೆ ತರಿಸ್ಕೋಬೋದು. SSLC ಟೆಂಪರರಿ ಮಾರ್ಕ್ಸ್ ಕಾರ್ಡ್ ನಡೆಯುತ್ತೆ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ, ಹೈದರಾಬಾದ್ ಕರ್ನಾಟಕ ಮತ್ತು ಅದರ ಮೀಸಲಾತಿ ಇದ್ದರೂ ಕೂಡ ನೀವು ಅದನ್ನು ಅಟ್ಯಾಚ್ಮೆಂಟ್ ಮಾಡಬೇಕು. ಆಮೇಲೆ ಅಪ್ಲಿಕೇಶನ್ ಅರ್ಜಿ ಹಾಕಲಿಕ್ಕೆ ಏನಿದೆ ಅಂತಂದರೆ ಇಲ್ಲಿ ಸಾಮಾನ್ಯ 2A 2B 3B ಅವರಿಗೆ ₹100 ಇದೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅವರಿಗೆ ₹50 ಇದೆ. ಸೊ ಈ ಒಂದು ಪೇಮೆಂಟನ್ನು ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಕಾಲೇಜ್ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ ಸರ್ಕಾರಿಗಳಲ್ಲಿ ಆದರೆ ಸರ್ಕಾರಿ ಕಾಲೇಜಲ್ಲಾದರೆ ₹4,270 ಇದೆ. ಆಮೇಲೆ ಆ್ಯಡೆಡ್ ಅಂದರೆ ಅನುದಾನಿತದಲ್ಲಿ ₹6,948, ಖಾಸಗಿ ಇದರಲ್ಲಿ ಆದರೆ ₹13,405 ಇದೆ. ಸೊ ಇವುಗಳನ್ನು ನೀವು ಕಾಲೇಜಲ್ಲಿ ನೀವು ಪೇಮೆಂಟನ್ನು ಮಾಡ್ಕೋಬೇಕಾಗತ್ತೆ. ಇದು ಗೌರ್ಮೆಂಟ್ ಥ್ರೂ ಹೋದರೆ ನಿಮಗೆ ಫೀಸ್ ಅಷ್ಟಾಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಕೆಟಗರಿ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳು ₹6,948, ಪರಿಶಿಷ್ಟ ಜಾತಿಯವರಿಗೆ ಕೂಡ ಕಡಿಮೆ ಇದೆ ಫೀಸ್. ಇಲ್ಲಿ ಪ್ರವರ್ಗದವರು ಅದರಲ್ಲಿ ಬರುವಂಥ ನದ ಪಿಂಜಾರ ಇಂಥವ್ರಿಗೆ ಕಸಬಾ ಅಂಥವ್ರಿಗೆ ಇದು ₹960 ಅಂದರೆ ₹3,648 ಇದೆ. ಸೊ ಇದೆಲ್ಲ ಏನಂತಂದರೆ ಫೀಸ್ ಸ್ಟ್ರಕ್ಚರ್ಸ್ ಆಯಿತು. ನೆಕ್ಸ್ಟ್ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆಯಾ ಕಾಲೇಜ್ ಪೋರ್ಟಲಲ್ಲಿ ನೋಡ್ಕೊಳ್ಬೋದು. ಸೊ ಆಮೇಲೆ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ನೀವು ಕಾಲೇಜಿಗೆ ಹೋಗಿ ಸಂಬಂಧಪಟ್ಟಂಥ ಜಿಲ್ಲೆಯಲ್ಲಿರುವಂಥ ಪಾಲಿಟೆಕ್ನಿಕ್ಸ್ ಕಾಲೇಜ್ಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಬೋದು.